Guys, welcome to Toss and Talk. Welcome back to the channel. IPL 2026 match number 1 Royal Challengers Bengaluru versus Sunrisers Hyderabad pre-match ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಆಲ್ರೆಡಿ 2 ವಿಡಿಯೋಸ್ ಮಾಡಿದ್ದೀನಿ. ಫಸ್ಟ್ ಒನ್ ಬಂದುಬಿಟ್ಟು ನನ್ನ ಪ್ಲೇ ಆಫ್ ಪ್ರಿಡಿಕ್ಷನ್ಸು, ನನ್ನ ಪ್ರಕಾರ ಯಾವ 4 ಟೀಮ್ಸು ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗ್ಬೋದು ಅಂತ ಪ್ರಿಡಿಕ್ಟ್ ಮಾಡಿದ್ದೀನಿ. ಆ್ಯಂಡ್ ಸೆಕೆಂಡ್ ವಿಡಿಯೋ ಬಂದುಬಿಟ್ಟು IPLಗೆ BCCI ಅವರು ಒಂದು ಹೊಸ ಸೆಟ್ ಆಫ್ ರೂಲ್ಸ್ ತೊಗೊಂಬಂದಿದ್ದಾರೆ, ಇದನ್ನು ಫಾಲೋ ಮಾಡಲೇಬೇಕು ಅಂತ. ಆ ರೂಲ್ಸ್ನ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆ 2 ವೀಡಿಯೋಸುವೆ ಇನ್ನಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಕೊಟ್ಟಿರ್ತೀನಿ, ಸೊ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಬರ್ಬೋದು. ಆ ವಿಡಿಯೋಸುವೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಇವಾಗ ಮ್ಯಾಚ್ಗೆ ವಾಪಸ್ ಬಂದ್ಬೇಡ. ಫಸ್ಟು ಮ್ಯಾಚ್ ನಡೀತಾರೆ ವೆನ್ಯೂ ಬಂದುಬಿಟ್ಟು ಎಂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಸ್ಟೇಡಿಯಂ ಸ್ಟ್ಯಾಟ್ಸ್ ಬಗ್ಗೆ ಸ್ವಲ್ಪ ಮಾತಾಡೋಣ. IPL 2025 ಅಂತ ಬಂದಾಗ ಓವರಾಲ್ 5 ಗೇಮ್ ನಡೆದಿದೆ. ಅದರಲ್ಲಿ 2 ಫಸ್ಟ್ ಬ್ಯಾಟಿಂಗ್ ಆಡಿರೋರು ಗೆದ್ದಿದ್ದಾರೆ ಆ್ಯಂಡ್ ಇನ್ ರಿಮೈನಿಂಗ್ 3 ಚೇಸ್ ಮಾಡಿರೋರು ಗೆದ್ದಿದ್ದಾರೆ. ನೆಕ್ಸ್ಟ್ ಇವಾಗ ಇದ್ರ ಫಸ್ಟ್ ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ ಅಂತ ಬಂದಾಗ 188 ಆ್ಯಂಡ್ 178. ಬಟ್ಟು IPL ಅಂತ ಬಂದಾಗ ಯಾವ್ದಾದ್ರು ಒಂದು ಟೀಮು ಫಸ್ಟ್ ಬ್ಯಾಟಿಂಗ್ ಬೈ ಚಾನ್ಸ್ ಆಡಿದ್ರೆ 196 or 200 ಮೇಲೆ ಹೊಡೆದ್ರೆ 100% ಆ ಟೀಮಿಗೆ ಅಡ್ವಾಂಟೇಜ್ ಇದ್ದೇ ಇದೆ. ಅವ್ರು ಡಿಫೆಂಡ್ ಮಾಡ್ಕೊಳ್ಳೋಂಥ ಚಾನ್ಸಸ್ ತುಂಬ ಹೈ ಇರುತ್ತೆ. ಬಟ್ ಸ್ಟಿಲ್ ಯಾವ್ದಾದ್ರು ಒಂದು ಟೀಮು 196 ಹೊಡೆದ್ರೂ ಡಿಫೆಂಡ್ ಮಾಡ್ಕೊಳ್ಳೋಕೆ ಕಷ್ಟಪಟ್ಟರೆ ಅನ್ಫಾರ್ಚುನೇಟ್ಲಿ ಅವರು ಬೌಲಿಂಗ್ ವೀಕು. ನೆಕ್ಸ್ಟ್ ಇವಾಗ ಸ್ಪಿನ್ನರ್ಸ್ ಆ್ಯಂಡ್ ಪೇಸರ್ಸ್ ಎಕಾನಮಿಗೆ ಅಂತ ಬಂದ್ಬೇಡ. ಸ್ಪಿನ್ನರ್ಸ್ ಎಕಾನಮಿ ಬಂದುಬಿಟ್ಟು 9.21 ಆ್ಯಂಡ್ ಪೇಸರ್ಸ್ ಎಕಾನಮಿ ಬಂದುಬಿಟ್ಟು 9.76. ಆ್ಯಂಡ್ ಇದರಲ್ಲಿ ಇನ್ನೊಂದೇನೆಂದರೆ ಸ್ಪಿನ್ನರ್ಸು ಬರೀ 18 ವಿಕೆಟ್ಸ್ ತೆಗೆದಿದ್ದಾರೆ, ಪೇಸರ್ಸ್ ಅಂತ ಬಂದಾಗ 64 ವಿಕೆಟ್ಸು. ಇವಾಗ ಇನ್ನೊಂದು ಥರ ಏನಾಗುತ್ತೆ ಅಂದರೆ ಪೇಸರ್ಸು ಸ್ವಲ್ಪ ಹೊಡ್ಸ್ಕೋಬೋದು, ಬಟ್ ವಿಕೆಟ್ಸ್ ತೆಕ್ಕೊಡ್ತಾರೆ. ಇಲ್ಲಿ ಸ್ಪಿನ್ನರ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಯಾವ ಥರ ಅಂದರೆ ವಿಕೆಟ್ಸ್ ಅಷ್ಟು ಬಿಲ್ಡಲ್ಲೇ ಇರ್ಬೋದು, ಬಟ್ ಮಿಡಲ್ ಓವರ್ಸಲ್ಲಿ ಇರ್ಬೋದು, ಇಲ್ಲ ಅಂದರೆ ಕೆಲವೊಬ್ಬರು ಪವರ್ ಪ್ಲೇನಲ್ಲೇ ಬೇಗ ಸ್ಪಿನ್ ಸ್ಟಾರ್ಟ್ ಮಾಡ್ತಾರೆ. ಎಕನಾಮಿಕಲಾಗಿ ಸ್ಪಿನ್ನರ್ಸು ಗೇಮ್ನ ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಪೇಸರ್ಸು ಸ್ವಲ್ಪ ಹೊಡ್ಸ್ಕೊಳ್ಳೋದ್ರಿಂದ. ಆ್ಯಂಡ್ ನಾನು ಕೆಲವೊಂದು ಸ್ಟೇಡಿಯಮ್ಸಲ್ಲಿ ಹೇಳಿರ್ತೀನಿ, ಇಲ್ಲ ಗುರು ಇಲ್ಲಿ ಸ್ಪಿನ್ನು ಪವರ್ ಪ್ಲೇನೆಲ್ಲ ಹಾಕಿಸ್ಬಾರ್ದು, ತುಂಬ ಪ್ರೆಷರ್ ಆಗುತ್ತೆ, ಹೊಡ್ಸ್ಕೋಬೋದು ಅಂತ. ಬಟ್ ಇಲ್ಲ, ಆ ಥರ ಏನೂ ಇಲ್ಲ. 20 ಓವರ್ಸ್ಗೂ ಸ್ಪಿನ್ ಹೆಲ್ಪ್ ಇದ್ದೇ ಇದೆ. ಇವಾಗ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಟೀಮು ಪವರ್ ಪ್ಲೇನಲ್ಲೇ ಸ್ಪಿನ್ನರ್ಸ್ ತೊಗೊಬಂದು ಹಾಕ್ಸಿದ್ರೆ ಅದರಲ್ಲಿ ಆಶ್ಚರ್ಯ ಪಡೋಂಥದ್ದೇನಿಲ್ಲ. ಸೊ ಇದಿಷ್ಟಾಗಿತ್ತು ಸ್ಪಿನ್ನರ್ಸ್ ಆ್ಯಂಡ್ ಪೇಸರ್ಸ್ ಎಕಾನಮಿ. ನೆಕ್ಸ್ಟ್ ಇವಾಗ 3 ಫೇಸಸ್ ಬಗ್ಗೆ ಮಾತಾಡೋಣ. ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಟೀಮು 196 to 200 ತಲುಪಬೇಕಂದ್ರೆ ಯಾವ ಥರ ಅದನ್ನು ಯೂಟಿಲೈಸ್ ಮಾಡಿಕೊಂಡ್ರೆ 3 ಫೇಸಸ್ನ ಹೆಲ್ಪ್ ಆಗುತ್ತೆ ಅಂತ. ಫಸ್ಟು 6 ಓವರ್ಸು ಸ್ಟಾರ್ಟ್ ನಿಧಾನ ಆದರೂ ಪರವಾಗಿಲ್ಲ, 140 for 1 or 45 for 1 ಇದ್ದರೆ ಇದೊಂಥರ ತುಂಬ ಒಳ್ಳೆ ಸ್ಕೋರು. ಸ್ಟಾರ್ಟಿಂಗಲ್ಲೇ ನಾನು 70 ಹೊಡಿತೀನಿ 80 ಹೊಡಿತೀನಿ IPL ಸ್ಟ್ಯಾಂಡರ್ಡ್ಸಿಗೆ ಅಂತ 4-5 ವಿಕೆಟ್ ಕಳ್ಕೊಂಡ್ರೆ, ಇಲ್ಲ 2-3 ವಿಕೆಟ್ ಕಳ್ಕೊಂಡ್ರೆ ತುಂಬ ಪ್ರೆಷರ್ ಆಗೋಗುತ್ತೆ. ನೆಕ್ಸ್ಟು 15 ಓವರ್ಸ್ ಅಷ್ಟೊತ್ತಿಗೆ 135 for 3 or 135 for 4 ಇದ್ದರೆ ಇದೊಂಥರ ಒಳ್ಳೆ ಸ್ಕೋರು. ಆ್ಯಂಡ್ ಲಾಸ್ಟ್ 5 ಓವರು ಆರಾಮಾಗಿ ಈ ಚಿನ್ನಸ್ವಾಮಿ ವಿಕೆಟ್ ಒಂದು, ಆ್ಯಂಡ್ ಇನ್ನೊಂದೇನೆಂದರೆ 2 ಟೀಮಲ್ಲೂ ಬ್ಯಾಟಿಂಗ್ ಲೈನಪ್ ತುಂಬ ಡೀಪ್ ಆಗಿರೋದ್ರಿಂದ ಆರಾಮಾಗಿ 160 to 65 ರನ್ಸ್ ಬಂದೇ ಬರುತ್ತೆ. ಸೊ ಅದ್ರ ಮುಖಾಂತರ 195 to 200 ರನ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಇದೊಂಥರ ಗೆದ್ದಂಗೆ, ಅಂದರೆ ಫಸ್ಟ್ ಬ್ಯಾಟಿಂಗ್ ಆಡಿಬಿಟ್ಟು ಅಷ್ಟು ಹೊಡೆದ್ರೆ. ಸೊ ನೆಕ್ಸ್ಟ್ ಇವಾಗ 2 ಟೀಮ್ದುವೆ ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋಣ. ಫಸ್ಟು RCB ಬಗ್ಗೆ ಮಾತಾಡೋಣ, ಆಮೇಲೆ SRH ಬಗ್ಗೆ. ಸೊ ಇದಾದಮೇಲೆ ನಿಮಗೇನು ಅನಿಸುತ್ತೆ ನೀವು ಕಮೆಂಟ್ಸಲ್ಲಿ ತಿಳಿಸಿ. ಇಲ್ಲ ಗುರು, ನನಗೆ ಈ ಪ್ಲೇಯರ್ ಬದಲು ಇವ್ರು ಬಂದಿದ್ರೆ ತುಂಬ ಚೆನ್ನಾಗಿರೋದು, ಇಲ್ಲಾಂದರೆ ನನಗೆ ನಂದು ಅಪೋನೆಂಟ್ ಟೀಮಲ್ಲೂ ಅಷ್ಟೇ ಈ ಪ್ಲೇಯರ್ ಬಂದಿದ್ರೆ ಇನ್ನೂ ಟಫ್ ಫೈಟ್ ಇರೋದು, ಕಾಂಪಿಟೇಷನ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸಿದ್ರೆ 100% ನೀವು ಕಮೆಂಟ್ಸಲ್ಲಿ ಹಾಕ್ಬೋದು. ಸೊ ಫಸ್ಟ್ ಇವಾಗ RCBದು ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋಣ. ಪ್ರಕಾರ ಫಿಲ್ ಸಾಲ್ಟ್ ಆ್ಯಂಡ್ ವಿರಾಟ್ ಕೊಹ್ಲಿ ಓಪನ್ ಮಾಡ್ತಾರೆ. ಜಾಕೋಬ್ ಬೆಥೆಲ್, ರಜತ್ ಪಟ್ಟಿದಾರ್, ಟಿಮ್ ಡೇವಿಡ್, ಜಿತೇಶ್ ಶರ್ಮಾ, ರೊಮಾರಿಯೋ ಶೆಪರ್ಡ್, ಕೃನಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಮಂಗೇಶ್ ಯಾದವ್, ರಸಿಕ್ ಸಲಾಮ್ದಾರ್. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಬಂದಾಗ ನನ್ನ ಪ್ರಕಾರ ಸುಯಾಶ್ ಶರ್ಮಾ. ಈಗ 11 ನೋಡ್ತಿದ್ದಂಗೆ ಕೆಲವೊಬ್ಬರಿಗೆ ಕ್ವಶನ್ ಬರುತ್ತೆ, ಗುರು ದೇವದತ್ ಪಡಿಕ್ಕಲ್ಲು ವೆಂಕಟೇಶ್ ಅಯ್ಯರ್ನ ಆಡಿಸ್ಲಿ, ಇವರಿಬ್ಬರಲ್ಲೊಬ್ಬರನ್ನ, ನಮಗೆ ಜಾಕೋಬ್ ಬೆಥೆಲ್ ನಮಗೆ ಬೇಡ, ಬೌಲಿಂಗಲ್ಲಿ ನಾವು ಜಾಕೋಬ್ ಡಫಿನ್ ತರ್ತೀವಿ, ಸಲಾಮ್ದಾರ್ ಬೇಡ ಅಂತ ಕೆಲವೊಬ್ರು ಹೇಳ್ಬೋದು. ಆ್ಯಕ್ಚುಲಿ ನಾನು ಯಾವ ಥರ ಯೋಚನೆ ಮಾಡ್ತೀನಿ ಅಂದರೆ, ಇವಾಗ ರಸಿಕ್ ಸಲಾಮ್ದಾರ್ ಬದಲು ಜಾಕೋಬ್ ಡಫಿನ್ ತಂದರೆ ಇವರು ಫಾರ್ ಎಕ್ಸಾಂಪಲ್ಲು ಡಫಿ 4 ಓವರಿಗೆ 40 ರನ್ ಹೊಡ್ಸ್ಕೋತಾರೆ ಅಂತ ಅಂದ್ಕೊಳ್ಳೋಣ. ಈ ಪಿಚ್ಚಲ್ಲದು ಒಂಥರ ಡೀಸೆಂಟ್ ಸ್ಕೋರೇನೆ, ಪರವಾಗಿಲ್ಲ, ಒಬ್ಬ ಬೌಲರ್ ಎಷ್ಟು ಹೊಡ್ಸ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ಟು ಇವ್ರು ಬ್ಯಾಟಿಂಗ್ ಅಂತ ಬಂದಾಗ ಈಗ ಪಡಿಕ್ಕಲ್ಲು ವೆಂಕಟೇಶ್ ಅಯ್ಯರ್ಗಿಂತ ಇವ್ರು ಜಾಕೋಬ್ ಬೆಥೆಲ್ನ ಒಳಗೆ ತಂದರೆ ಬ್ಯಾಟಿಂಗ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಆ್ಯಂಡ್ 25 to 30 ರನ್ಸ್ ಇವ್ರಿಗೆ ಎಕ್ಸ್ಟ್ರಾ ಬಂದರೆ ಬೌಲಿಂಗಲ್ಲಿ ಸಲಾಮ್ದಾರ್ ಪರವಾಗಿಲ್ಲ, ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಯಾಕಂದರೆ ಇವ್ರಿಗೆ
ಹೊಸ ಬಾಲಲ್ಲಿ ಭುವನೇಶ್ವರ್ ಕುಮಾರ್ ಇದ್ದಾರೆ ಆ್ಯಂಡ್ ಮಂಗೇಶ್ ಯಾದವ್ ಚೆನ್ನಾಗಿ ಮಾಡೇ ಮಾಡ್ತಾರೆ. ಬೇಕಂದರೆ ಶೆಪರ್ಡ್ ಒಂದು 2 ಓವರ್ ಹಾಕ್ಕೊಡ್ತಾರೆ. ಆ್ಯಂಡ್ ಸುಯಾಶ್ ಶರ್ಮನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಎಷ್ಟೇ ಪಿಚ್ ಫ್ಲ್ಯಾಟ್ ಆಗಿದ್ದು ಎಷ್ಟೇ ಹೊಡೆಸ್ಕೊಂಡ್ರೂ ಸುಯಾಶ್ ಶರ್ಮಾ ಹೆಂಗಾದರೂ ಮಾಡಿ ಎಕನಾಮಿಕಲಿ ಚೆನ್ನಾಗಿ ಮಾಡೇ ಮಾಡ್ತಾರೆ. ಅದು ಲಾಸ್ಟ್ ಇಯರೇ ಪ್ರೂವ್ ಆಗಿದೆ. ಅಂದ್ಬಿಟ್ರೆ ಮಿಗ್ದವರೆಲ್ಲ ಒಂದು 2 ಓವರ್ ಹಾಕ್ಕೊಡ್ತಾರೆ. ಬೆತಲ್ ಇರ್ಬೋದು, ಇಲ್ಲಾಂದರೆ ಟಿಮ್ ಡೇವಿಡ್ ಏನಾದ್ರು ಫುಲ್ ಫಿಟ್ ಇದ್ದರೆ ಅವರು 1 ಓವರ್ ಹಾಕ್ಕೊಡ್ತಾರೆ ಬೇಕಿದ್ರೆ. ಸೊ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ಸೊ ಬೈ ಚಾನ್ಸ್ ಏನಾದರೂ ಸಲಾಮ್ದಾರ್ ಕಾಸ್ಟ್ಲಿ ಆದ್ರೂ ಅಷ್ಟೊಂದೇನು ಎಫೆಕ್ಟ್ ಆಗೋದಿಲ್ಲ. ಸೊ ನನ್ನ ಪ್ರಕಾರ ಹೆಂಗಾದರೂ ಮಾಡಿ ಇವ್ರು ಬ್ಯಾಟಿಂಗ್ ಸ್ಟ್ರೆಂತ್ ಮಾಡಿಕೊಂಡು ಆರಾಮಾಗಿ ಒಂದು 220 230 ಹೊಡೆದ್ಬಿಟ್ರೆ ಬೌಲಿಂಗಲ್ಲಿ ಹೆಂಗೋ ಮಾಡ್ತಾರೆ ಅಂತ ನಂಗೆ ಅನಿಸುತ್ತೆ. ಸೊ ಈ ಥರ ಹೋಗ್ಬೋದು. ಬಟ್ ಗೊತ್ತಿಲ್ಲ ಆ್ಯಂಡಿ ಫ್ಲವರ್ ಯಾವ ಥರ ಪ್ಲ್ಯಾನ್ ಮಾಡ್ತಾರೆ ಅಂತ. ಯಾಕಂದರೆ ಈಸ್ ವೆರಿ ಇಂಟೆಲಿಜೆಂಟ್ ಕೋಚು. ಮೊದಲೇ ನೋಡಿದ್ದೀವಿ RCB ಗೆಲ್ಸ್ಕೊಟ್ರು. ಆದರೆ ಹಿಂದಿನ ಸೀಸನ್ನು ಫಸ್ಟು 7 ಗೇಮ್ ಸೋತಿದ್ರು, ಅದಾದಮೇಲೆ ಪ್ಲೇ ಆಫ್ಸಿಗೂ ಕ್ವಾಲಿಫೈ ಮಾಡಿಸಿದ್ರು. ಸೊ ಈ ಥರ ಎಲ್ಲ ಇರೋದ್ರಿಂದ ಸೊ ನನ್ನ ಪ್ರಕಾರ ಇವ್ರು ಯಾವ ಥರ ಪ್ಲ್ಯಾನ್ಸ್ ಮಾಡ್ತಾರೆ ಗೊತ್ತಿಲ್ಲ. ಸೊ ನನ್ನ ಪ್ರಕಾರ ನಾನು ಈ ಥರ ಹೋಗ್ತೀನಿ. ಏನಕ್ಕಂದರೆ ನನ್ನ ಬ್ಯಾಟಿಂಗ್ ಸ್ಟ್ರೆಂತ್ ಆದರೆ ಒಂದು 20ರಿಂದ 25 ರನ್ ಎಕ್ಸ್ಟ್ರಾ ಹೊಡಿಬೋದು. ಬೌಲಿಂಗಲ್ಲಿ ಅದಾಗುತ್ತೆ. ಆ್ಯಂಡ್ ಇವ್ರು ಓವರಾಲ್ ಇವ್ರ ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್ ಲೈನ್ ಬಗ್ಗೆ ಮಾತಾಡೋಂಗಿದ್ರೆ 100% ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಏನಾದರೂ ಲಾಸ್ಟು ಒಂದು 4 ಓವರ್ಗೆ ಇನ್ನೂ ಒಂದು 6-7 ವಿಕೆಟ್ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ RCB ಅವರು. ಅದೇ ಫಸ್ಟ್ ನಾನು ಹೇಳಿದ್ನಲ್ಲ, ಆ ಥರ 3 ಫೇಸಸ್ನ ಯೂಟಿಲೈಸ್ ಮಾಡಿಕೊಂಡು 100% ಟಿಮ್ ಡೇವಿಡ್, ಜಿತೇಶ್ ಶರ್ಮಾ, ಶೆಪರ್ಡು ಆರಾಮಾಗಿ ಇನ್ನಿಂಗ್ಸ್ನ ಫುಲ್ಲು ಡಾಮಿನೇಟ್ ಮಾಡಿಬಿಡ್ತಾರೆ ಅಪೋನೆಂಟ್ ಟೀಮ್ನ. ಅಷ್ಟು ಸ್ಟ್ರಾಂಗ್ ಆಗಿದೆ 11. ಸೊ ಇದಿಷ್ಟಾಗಿತ್ತು RCB 11. ಸನ್ರೈಸರ್ಸ್ ಹೈದರಾಬಾದ್ 11 ಬಗ್ಗೆ ಮಾತಾಡೋಣ. ನನ್ನ ಪ್ರಕಾರ ಅಭಿಷೇಕ್ ಶರ್ಮಾ ಆ್ಯಂಡ್ ಟ್ರಾವಿಸ್ ಹೆಡ್ ಓಪನ್ ಮಾಡ್ತಾರೆ. ಇಶಾನ್ ಕಿಶನ್, ಹೆನ್ರಿಕ್ ಕ್ಲಾಸನ್, ಲಿಯಾಮ್ ಲಿವಿಂಗ್ಸ್ಟನ್, ನಿತೀಶ್ ಕುಮಾರ್ ರೆಡ್ಡಿ, ಸಲೀಲ್ ಅರೋರಾ, ಬ್ರೈಡನ್ ಕಾರ್ಸ್, ಹರ್ಷ್ ದೂಬೆ, ಹರ್ಷಲ್ ಪಟೇಲ್. ಒಂದೇ ಒಂದು ನಂಗೆ ಡೌಟ್ ಇದೆ. ಇವಾಗ ಡೊಮೆಸ್ಟಿಕ್ಕಲ್ಲಿ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಪ್ರೂವ್ ಮಾಡಿ ಬಂದಿರೋ ಓಂಕಾರ್ ತರ್ಮಾಲೆ ಜೊತೆ ಹೋಗ್ತಾರಾ, ಇಲ್ಲಾಂದರೆ ಎಕ್ಸ್ಪೀರಿಯನ್ಸ್ಡ್ ಶಿವಮ್ ಅವಿ ಜೊತೆ ಹೋಗ್ತಾರಾ, ಅದು ಒಂದು ಡೌಟ್ ಇದೆ. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಬಂದಾಗ ಬೇಸ್ಡ್ ಆನ್ ದ ಸಿಚುವೇಶನ್ ಝೀಶಾನ್ ಅನ್ಸಾರಿ ಇಲ್ಲಾಂದರೆ ಶಿವಮ್ ಕುಮಾರು. ಝೀಶಾನ್ ಅನ್ಸಾರಿ ತುಂಬ ಚೆನ್ನಾಗಿ ಪ್ರೂವ್ ಮಾಡಿದರು ಲಾಸ್ಟ್ ಇಯರೇ. ಬಟ್ ಶಿವಮ್ ಕುಮಾರ್ ಅಂತ ಬಂದಾಗ ಬ್ಯಾಟಿಂಗಲ್ಲಿ ಎಂಡಲ್ಲಿ ಬಂದುಬಿಟ್ಟು ಬಿಗ್ ಸಿಕ್ಸಸ್ ಎಲ್ಲ ಹೊಡಿತಾರೆ. ಆ್ಯಂಡ್ ಬೌಲಿಂಗ್ ಅಂತ ಬಂದಾಗಲೂ ಒಂದು 2 ಓವರ್ ಚೆನ್ನಾಗಿ ಹಾಕ್ತಾರೆ. ಸೊ ಯಾವ ಥರ ಡಿಸೈಡ್ ಮಾಡ್ತಾರೆ ನೋಡಬೇಕು. ಈಗ 11 ನೋಡ್ತಿದ್ದಂಗೆ ಕೆಲವೊಬ್ರಿಗೆ ಒಂದು ಕ್ವಶನ್ ಬರುತ್ತೆ, ಗುರು ಅನಿಕೇತ್ ವರ್ಮಾ ಹೋದ ಸತಿನ ಅಷ್ಟೊಂದೆಲ್ಲ ಪ್ರೂವ್ ಮಾಡಿದ್ರು, ಏನಕ್ಕೆ ಸಲೀಲ್ ಅರೋರಾನ ಹಾಕಿದೆ ಅಂತ ನೀವು ಕೇಳ್ಬೋದು. ಇವಾಗ ವಾರ್ಮ್ ಅಪ್ ಗೇಮ್ಸಲ್ಲಿ ಇರ್ಬೋದು ಆ್ಯಂಡ್ ಡೊಮೆಸ್ಟಿಕಲ್ಲೆಲ್ಲ ನೋಡ್ಕೊಂಬರ್ತಾ ಇದ್ದೀನಿ. ತುಂಬ ಒಳ್ಳೆ ಸ್ಟ್ರೈಕರ್ ಆಫ್ ದ ಬಾಲು ಸಲೀಲ್ ಅರೋರಾ, ತುಂಬ ಚೆನ್ನಾಗಿ ಆಡ್ತಾರೆ. ಸೊ ಇವ್ರನ್ನ ಮೇ ಬಿ ಫಿನಿಷರಲ್ಲಿ ಯೂಸ್ ಮಾಡ್ತಾರೆ. ಅನಿಕೇತ್ ವರ್ಮಾ ಚೆನ್ನಾಗಿ ಆಡಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಕಂಪ್ಯಾರಿಟಿವ್ಲಿ ಇವಾಗ ಹೆಂಗಿದ್ರು ಕಾಂಪಿಟೇಷನ್ಸ್ ಎಲ್ಲ ತುಂಬ ಜಾಸ್ತಿ ಆಗ್ತಾ ಇರೋದ್ರಿಂದ ಮೇ ಬಿ ನನ್ನ ಪ್ರಕಾರ ಸಲೀಲ್ ಅರೋರಾ ಜೊತೆಗೆ ಸ್ಟಾರ್ಟ್ ಮಾಡ್ತಾರೆ. ಬೈ ಚಾನ್ಸ್ ಇವರು ಏನಾದರೂ ಫ್ಲಾಪ್ ಆದರೆ ಅವಾಗ ಅನಿಕೇತ್ ವರ್ಮನ್ ತೊಗೊಂಬರ್ಬೋದು ನನ್ನ ಪ್ರಕಾರ. ಸೊ ಇವಾಗ ಇವ್ರು ಓವರಾಲ್ ಬ್ಯಾಟಿಂಗ್ ಲೈನ ಬಗ್ಗೆ ಮಾತಾಡೋಂಗಿದ್ರೆ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಇಬ್ಬರಲ್ಲಿ ಒಬ್ರು ಕ್ಲಿಕ್ ಆದ್ರೇ ಇವರಿಗೆ ಸಾಕು, ಇಡೀ ಇನ್ನಿಂಗ್ಸಿಗೆ ನೋಡ್ಕೋತಾರೆ 250 260 ಹೋಗೋ ಥರ. ಇಶಾನ್ ಕಿಶನ್ನು ಕ್ಯಾಪ್ಟನ್ಸಿ. ಈಗ ಕೆಲವೊಬ್ರು ಹೆಂಗಂದರೆ ಗುರು ಕ್ಯಾಪ್ಟನ್ಸಿ ಕೊಟ್ಬಿಟ್ರಿ ಹೆಂಗೆ ಎಲ್ಲ ವೀಕ್ ಆಗಿಬಿಟ್ರೆ ಹೆಂಗೆ ಅಂತ ಅನಿಸ್ಬೋದು. ಬಟ್ ಆ ಥರ ಎಲ್ಲ ಅನ್ಸೋದಿಲ್ಲ. ಯಾಕಂದರೆ ಇವ್ರಿಗೆ ಡೊಮೆಸ್ಟಿಕಲ್ಲಿ ಕ್ಯಾಪ್ಟನ್ಸಿ ಕೊಟ್ಮೇಲೆ ಒಂದು ಬೀಸ್ಟಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವ್ರ ಇನ್ನಿಂಗ್ಸ್ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಯಿತು. ಸೊ ಆಬ್ವಿಯಸ್ಲಿ ಚೆನ್ನಾಗಿ ಆಡ್ತಾರೆ. ಕ್ಲಾಸ್ ಅನ್ನೊಬ್ಬರು ಫಾರ್ಮಿಗೆ ಬರಬೇಕು, ಗೊತ್ತಿಲ್ಲ ಏನು ಮಾಡ್ತಾರಂತ. ವಾರ್ಮ್ ಅಪ್ ಗೇಮ್ಸಲ್ಲೂ ಏನು ಕನ್ವಿನ್ಸಿಂಗಾಗಿ ಆಡಿಲ್ಲ ಇವರು. ಲಿವಿಂಗ್ಸ್ಟನ್ನು ಓಕೆ ಒಂದು ರೇಂಜಿಗೆ ಆಡ್ತಾರೆ ಅಷ್ಟೇ. ಲಾಸ್ಟ್ ಇಯರೇ ನೋಡಿದ್ವಲ್ಲ, ಇವ್ರಿಗೆ ಚಾನ್ಸ್ ಕೊಟ್ಟರು ಏನೂ ಮಾಡಲಿಲ್ಲ. ಈ ಸತಿ ಬಿಗ್ ಹಿಟ್ಟರ್ ಆಫ್ ದ ಬಾಲು, ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ಮಿಗ್ದವರೆಲ್ಲ ಒಂದು ರೇಂಜಿಗೆ ಇದ್ದಾರೆ ಅಷ್ಟೇ. ಕಂಪೇರ್ ಟು RCB ಇವ್ರದ್ದು ಟಾಪ್ 3 ಬಿಟ್ಟರೆ ಇನ್ನು ಫಿನಿಷರ್ಸ್ ಇರ್ಬೋದು ಎಲ್ಲರೂ ಸ್ವಲ್ಪ ನನಗೆ ಯಾಕೋ ಓಕೆ ಅನ್ನಿಸ್ತಾ ಇದೆ. ಸೊ ಇದಿಷ್ಟಾಗಿತ್ತು SRH 11. 2 ಟೀಮ್ದು ಇವಾಗ 11 ಡಿಸ್ಕಷನ್ ಆಗಿದೆ. ನಿಮಗೇನು ಅನಿಸುತ್ತೆ ನೀವು ಕಮೆಂಟ್ಸಲ್ಲಿ ಹಾಕಿ. ಸೊ ನೆಕ್ಸ್ಟ್ ಇವಾಗ ಎಡ್ಜಸ್ ಆ್ಯಂಡ್ ಗೇಮ್ ಚೇಂಜರ್ಸ್ ಕಡೆ ಹೊರಟೋಗೋಣ. ನನ್ನ ಪ್ರಕಾರ ಎಡ್ಜ್ ಅಂತ ಬಂದಾಗ ನಾನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಹೈಯರ್ ಎಜ್ ಕೊಡ್ತೀನಿ 55%. ಆ್ಯಂಡ್ ಸನ್ರೈಸರ್ಸ್ ಹೈದರಾಬಾದಿಗೆ 45% ಕೊಡ್ತೀನಿ. ಏನಕ್ಕಂದರೆ ಓವರಾಲ್ ಅಂತ ಕಂಪೇರ್ ಮಾಡಿದಾಗ ತುಂಬ ಚೆನ್ನಾಗಿದೆ RCB. ಬ್ಯಾಟಿಂಗ್ ಅಂತ ಬಂದಾಗಿರ್ಬೋದು ಆ್ಯಂಡ್ ಬೌಲಿಂಗಲ್ಲೂ ಹೆಂಗೋ ಮ್ಯಾನೇಜ್ ಮಾಡಿಬಿಡ್ತಾರೆ. ಬಟ್ ಇಲ್ಲಿ ಸನ್ರೈಸರ್ಸ್ ಹೈದರಾಬಾದಲ್ಲಿ ಸ್ಪಿನ್ನರ್ಸ್ ಅಂತ ಬಂದಾಗ ಹರ್ಷ್ ದೂಬೆ ಒಬ್ಬರು ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ. ಬಟ್ ಇನ್ನೂ ಕೆಲವೊಬ್ಬರು ಹೊಸಬ್ರೇನೆ, ಎಲ್ಲ ಯಂಗ್ಸ್ಟರ್ಸೇನೆ, ಇನ್ನೂ ಪ್ರೂವ್ ಮಾಡಬೇಕು. ಆ್ಯಂಡ್ ಇವ್ರ ಪೇಸರ್ಸ್ ಅಂತ ಬಂದಾಗಲೂ ಅಷ್ಟೇ ಹರ್ಷಲ್ ಪಟೇಲ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಬಟ್ ಆ ಥರ ಇವಾಗ ಅಲ್ಲಿ ನಾವು ನೋಡಿದ್ವಲ್ಲ ಹೆಂಗೆ ಭುವನೇಶ್ವರ್ ಕುಮಾರ್ ಇರ್ಬೋದು, ಇಲ್ಲಾಂದರೆ ಇವಾಗ ಮಂಗೇಶ್ ಯಾದವ್ ಹೊಸ ಬಾಲಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಆ ಥರ ಇಲ್ಲಿ ನನಗೇನು ಹಂಗೆ ಅನ್ಸೋದಿಲ್ಲ. ಆ್ಯಂಡ್ ಇಲ್ಲಿ ಬ್ಯಾಟಿಂಗ್ ಅಂತ ಬಂದಾಗಲೂ ಅಷ್ಟೇ ಓಕೆ ಟಾಪ್ 3 ಇದೆ. ನಾನು ಹೇಳಿದ್ದೆ ಟಾಪ್ 3 ಒಬ್ರು ಕ್ಲಿಕ್ ಆದರೂ ಓಕೆ ಅಂತ. ಬಟ್ ಅದು ಬೈ ಚಾನ್ಸ್ ಏನಾದರೂ ನಾಳೆನೇ ಟಾಪ್ 3 ಬ್ಯಾಟ್ ಆಯಿತು ಅಂದ್ಕೊಳ್ಳೋಣ, ಆದಮೇಲೆ ಹೆನ್ರಿಕ್ ಕ್ಲಾಸನ್ ಟಚ್ಚಲ್ಲಿಲ್ಲ,
ಅದಾದಮೇಲೆ ಲಿವಿಂಗ್ಸ್ಟನ್ ಅಂತ ಬಂದಾಗ ಇವರು ಹೊಡೆದ್ರು ಹೊಡಿತಾರೆ, ಇಲ್ಲಾಂದ್ರೆ ಇಲ್ಲ. ಅದು ಒಂಥರ ಕಷ್ಟ, ಕನ್ಸಿಸ್ಟೆನ್ಸಿ ಇಲ್ಲ. ಸತಿನೇ ನೋಡಿದ್ದೀವಿ, ಕೇಳಿ ಚಾನ್ಸ್ ಕೊಟ್ರು ಇವ್ರಿಗೆ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ. ನಿತೀಶ್ ಕುಮಾರ್ ರೆಡ್ಡಿ ಎಲ್ಲ ಓಕೆ, ಒಂದು ರೇಂಜಿಗೆ ಆಡ್ತಾರೆ, ಬಟ್ ಲಾಸ್ಟ್ ಇಯರ್ ಇವ್ರಿಗೊಂಥರ ಫೇಲ್ಡ್ ಸೀಸನ್ ಅಂತಲೇ ಹೇಳಬೇಕು. ಅದಾದಮೇಲೆ ಸಲೀಲ್ ಅರೋರಾ ಇರ್ಬೋದು, ಇಲ್ಲಾಂದರೆ ಬ್ರೈಡನ್ ಕಾರ್ಸು ಬೌಲರು, ಬಟ್ ಬ್ಯಾಟಿಂಗ್ ಅಂತ ಬಂದಾಗ ಓಕೆ ಪರವಾಗಿಲ್ಲ ಅಂತ ಅನ್ಬೋದು ಅಷ್ಟೇ. ಸೊ ಬಟ್ ಇದನ್ನೇ RCB ಫಿನಿಷರ್ಸ್ ಅಂತ ಮಾತಾಡಿದಾಗ ಗುರು, ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ಸ್ಟೇಡಿಯಮಲ್ಲಿ 12 ಓವರ್ ತನಕ, ಇವಾಗ ನಾನು ಸ್ಲೋ ಸ್ಟಾರ್ಟು 3 ಫೇಸಸ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಟೀಮು 12 ಓವರಿಗೆ ಬುದ್ಧಿವಂತರ ಥರ ಬರೀ 2 ವಿಕೆಟ್ ಕಳ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ಳೋಣ. ಇನ್ನು ರಿಮೈನಿಂಗ್ 8 ಓವರ್ಸು 12 ಓವರಲ್ಲಿ ಸ್ಕೋರ್ ಸಿತ್ತಲ್ಲ, ಸ್ಕೋರ್ ಡಬಲ್ ಆಗುತ್ತೆ, ಆ ಥರ ಚಾನ್ಸಸ್ ಹೈ ಇದೆ. ಫಾರ್ ಎಕ್ಸಾಂಪಲ್ ಇವರು 100 for 2 ಇದ್ದರೆ ಇನ್ನು ಮಿಕ್ಕಿದ 8 ಓವರ್ಸ್ ಅಷ್ಟೊತ್ತಿಗೆ ಓವರ್ ಆಲ್ ಟೀಮ್ ಸ್ಕೋರ್ ಬಂದುಬಿಟ್ಟು 210, 220 ತನಕ ಹೋಗಿರುತ್ತೆ. ಆ ಥರ ಅಲ್ಲಿ ಇವಾಗ ಟಾಪ್ 3 ಬಿಟ್ಟಾಕ್ಬಿಟ್ಟು ನಂಬರ್ 4 ತನಕ ಮಾತಾಡೋಣ. ರಜತ್ ಪಟ್ಟಿದಾರ್ ಕ್ಲಾಸನ್ನು ಕಂಪೇರ್ ಮಾಡಿದ್ರೆ 100% ಪಟ್ಟಿದಾರ್ ಚೆನ್ನಾಗಿ ಆಡ್ತಾರೆ ಅನ್ಸುತ್ತೆ, ಯಾಕಂದರೆ ಕ್ಲಾಸನ್ನು ಟಚ್ಚಲ್ಲಿಲ್ಲ. ಹಾಗಂತ ಪಟ್ಟಿದಾರ್ ಟಚ್ಚಲ್ಲಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ವಾರ್ಮ್ ಅಪ್ ಗೇಮಲ್ಲೇ ಗೊತ್ತಾಯಿತು ಗುರು, ನಂಗೆ ಇಂಜುರಿ ಆಗಿದ್ರು, ನಾನು ಇವಾಗ ಕಮ್ ಬ್ಯಾಕ್ ಮಾಡಿದ್ದೀನಿ ಅಂತ ತೋರಿಸ್ದಂಗಿತ್ತು. ಆ್ಯಂಡ್ ಇನ್ನೊಂದೇನೆಂದರೆ ಫಿನಿಷರ್ಸು ಗುರು, RCB ನೋಡಿದ್ರು ಭಯ ಆಗುತ್ತೆ. ಫಿನಿಷರ್ಸು ಹೆಂಗಿದ್ದಾರೆ, ಗೇಮ್ ಸೆಟ್ಟು. ಇನ್ನು ಲಾಸ್ಟ್ 5 ಓವರ್ಗೆ ಇವ್ರ ಕೈಯಲ್ಲಿ ಏನಾದರೂ 7-8 ವಿಕೆಟ್ ಬಾಕಿ ಇತ್ತು ಅಂತ ಅಂದ್ಕೊಳ್ಳೋಣ. ಟಿಮ್ ಡೇವಿಡ್ಡು, ರಮಾರಿಯೋ ಶೆಪರ್ಡು, ಇವರೆಲ್ಲ ಫುಲ್ ಗೇಮ್ನ ತೊಗೊಂಡೋಗ್ಬಿಡ್ತಾರೆ ಅಷ್ಟೇ. ಜಿತೇಶ್ ಶರ್ಮಾ. ಸೊ ಬೌಲಿಂಗ್ ಅಂತ ಬಂದಾಗ, ಬ್ಯಾಟಿಂಗ್ ಅಂತ ಬಂದಾಗ ನನ್ನ ಪ್ರಕಾರ RCBಗೇನೆ ಪವರ್ಫುಲ್, ತುಂಬ ಚೆನ್ನಾಗಿದೆ. ಸೊ ಇವರು ಬೌಲಿಂಗಲ್ಲಿ ಹೇಸಲ್ವುಡ್ ಇಲ್ಲ ಅಂದ್ರೂ ಹೆಂಗೋ ಮ್ಯಾನೇಜ್ ಮಾಡಿಬಿಡ್ತಾರೆ ಅಂತ ನನಗನ್ಸುತ್ತೆ. ಸೊ ಐ ಗೋ ವಿತ್ ದ ಎಡ್ಜ್ ಆಫ್ 55 ಫಾರ್ RCB ಆ್ಯಂಡ್ 45 ಫಾರ್ ಸನ್ರೈಸರ್ಸ್ ಹೈದರಾಬಾದ್. ನೆಕ್ಸ್ಟು ಗೇಮ್ ಚೇಂಜರ್ಸ್ ಬಗ್ಗೆ ಮಾತಾಡೋಣ. RCB ಅಂತ ಬಂದಾಗ ನನ್ನ ಪ್ರಕಾರ ನಾಳೆ ವಿರಾಟ್ ಕೊಹ್ಲಿ ಗೇಮ್ ಚೇಂಜರ್ ಆಗ್ತಾರೆ, ಆ್ಯಂಡ್ ಸನ್ರೈಸರ್ಸ್ ಹೈದರಾಬಾದ್ ಅಂತ ಬಂದಾಗ ಟ್ರಾವಿಸ್ ಹೆಡ್ ಗೇಮ್ ಚೇಂಜರ್ ಆಗ್ತಾರೆ. ಸೊ ಇದಿಷ್ಟಾಗಿತ್ತು ಕಂಪ್ಲೀಟ್ ಸ್ಟ್ಯಾಟ್ಸ್ ಅನಾಲಿಸಿಸ್ ಎಲ್ಲದೂ. ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ಬರುತ್ತೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಿಮಗೇನು ಅನಿಸುತ್ತೆ ಕಮೆಂಟ್ಸ್ ಹಾಕಿ, ನಿಮಗೆ ನಾಳೆ ಯಾರು ಗೆಲ್ಲಬೇಕು ಅಂತೆಲ್ಲ ನಿಮ್ಗೆ ಅನಿಸುತ್ತೆ ಕಮೆಂಟ್ಸ್ ಹಾಕಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.